ಉಪವಿಭಾಗಾಧಿಕಾರಿಗಳಾದ ಅಸಿಸ್ಟೆಂಟ್ ಕಮಿಷನರ್ ಶ್ವೇತಾ ಬೀಡಿಕರ್ ಅವರು ಇತ್ತೀಚೆಗೆ 2027ರ ಜನಗಣತಿ ಕಾರ್ಯದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಮಾಧ್ಯಮಗಳ ಮೂಲಕ ಮಾತನಾಡಿದ್ದಾರೆ. ಈ ಕುರಿತ ಪ್ರಮುಖ ಅಂಶಗಳು ಇಲ್ಲಿವೆ. ಜನಗಣತಿ 2027 ಮತ್ತು ಉಪವಿಭಾಗಾಧಿಕಾರಿಗಳ ಕರೆ. ಸಾರ್ವಜನಿಕರ ಸಹಕಾರ. ಮುಂಬರುವ 2027ರ ಜನಗಣತಿಯು ದೇಶದ ಅಭಿವೃದ್ಧಿ ಮತ್ತು ಯೋಜನೆಗಳ ರೂಪಿಸುವಿಕೆಗೆ ಅತ್ಯಂತ ನಿರ್ಣಾಯಕವಾಗಿದೆ. ಆದ್ದರಿಂದ ಪ್ರತಿಯೊಬ್ಬ ನಾಗರಿಕರು ಈ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಿಖರವಾದ ಮಾಹಿತಿ ನೀಡುವ ಮೂಲಕ ಸಹಕರಿಸಬೇಕು ಎಂದು ಶ್ವೇತಾ ಬೀಡಿಕರ್ ಅವರು ವಿನಂತಿಸಿದ್ದಾರೆ. ಅಧಿಕಾರಿಗಳ ಸನ್ನದ್ಧತೆ. ಜನಗಣತಿ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಲು ಉಪವಿಭಾಗ ಮಟ್ಟದಲ್ಲಿ ಅಗತ್ಯ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ಮಾಹಿತಿಯ ಪ್ರಾಮುಖ್ಯತೆ. ಸರ್ಕಾರದ ಸೌಲಭ್ಯಗಳು ಅರ್ಹರಿಗೆ ತಲುಪಲು ಮತ್ತು ಭವಿಷ್ಯದ ಮೂಲಭೂತ ಸೌಕರ್ಯಗಳ ಯೋಜನೆಯನ್ನು ರೂಪಿಸಲು ಸರಿಯಾದ ಜನಸಂಖ್ಯೆಯ ದತ್ತಾಂಶ ಅತ್ಯಗತ್ಯ ಎಂದು ಅವರು ಒತ್ತಿ ಹೇಳಿದ್ದಾರೆ. ಹಂಚಿಕೊಂಡಿರುವಂತೆ ಏನು ಸಂದೇಶವನ್ನು ಹಂಚಿಕೊಂಡಿದ್ದೀನಿ. ಭಾರತ ಸರ್ಕಾರ ಸ್ವಯಂ ಗಣತಿಯ ಅವಕಾಶವನ್ನ ನಮಗೆ ವೆಬ್ಸೈಟ್ ಮೂಲಕ ಅನುಕೂಲ ಮಾಡಿಕೊಟ್ಟಿದೆ. www.census.ac.gov.in ಅಂತ ಹೇಳಿ ಈ ವೆಬ್ ಪೋರ್ಟಲ್ ಅನ್ನ ನೀವು ಓಪನ್ ಮಾಡಿದ್ರಿ ಅಂತಂದ್ರೆ ಸಾರ್ವಜನಿಕರು ನಿಮ್ಮ ಮನೆಯ ಗಣತಿಯನ್ನ ನೀವೇ ಮಾಡಬಹುದಾಗಿರ್ತದೆ. ಇದರಿಂದ ತಮ್ಮ ಸಮಯ ಉಳಿತಾಯ ಆಗ್ತದೆ. ಅದರಲ್ಲಿ ಬರುವಂತಹ 34 ಪ್ರಶ್ನೆಗಳಿಗೆ ನಿಖರವಾದಂತಹ ಉತ್ತರಗಳನ್ನ ನೀವು ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಏಪ್ರಿಲ್ 15ರಿಂದ ಮೇ 15ವರೆಗೆ ನಮ್ಮ ಸರ್ಕಾರಿ ಅಧಿಕಾರಿಗಳು ಗಣತಿದಾರರಾಗಿ ತಮ್ಮ ಮನೆಗಳಿಗೆ ಬಂದು ಇದೇ ಮಾಹಿತಿಯನ್ನ ಅವರು ಪಡ್ಕೊಳ್ಳುವಂತಹ ವ್ಯವಸ್ಥೆನೂ ಇದೆ. ಆದ್ರೆ ಮುಖ್ಯವಾಗಿ ನೀವು ಸಾರ್ವಜನಿಕರು ಸ್ವತಃ ನಿಮ್ಮ ಗಣತಿಯನ್ನ ನೀವೇ ಮಾಡ್ಕೊಳ್ಳುವಂತಹ ಅವಕಾಶವನ್ನ ಡಿಜಿಟಲ್ ರೂಪದಲ್ಲಿ ಏನು ಕೇಂದ್ರ ಸರ್ಕಾರ ಜನಗಣತಿಯನ್ನ ಪರಿಚಯ ಮಾಡಿದೆ, ಇದನ್ನ ಸಾಕಾರಗೊಳಿಸೋದಕ್ಕೆ ತಾವೆಲ್ಲರೂ ಭಾಗಿಯಾಗಬೇಕು. ಈಗಾಗಲೇ ಹೇಳಿರುವಂತಹ ವೆಬ್ ಲಿಂಕ್ ಅನ್ನ ಬಳಸ್ಕೊಂಡು ಸ್ವಯಂ ಗಣತಿಯನ್ನ ಮಾಡಿ ನಂತರದಲ್ಲಿ ಏಪ್ರಿಲ್ 15ರಿಂದ ಮೇ 15ರವರೆಗೂ ಗಣತಿದಾರರು ಇಡೀ ರಾಜ್ಯಾದ್ಯಂತ ಎಲ್ಲ ಮನೆಗಳಿಗೂ ಬರ್ತಾರೆ. ಇವೇ ಪ್ರಶ್ನೆಗಳನ್ನ 34 ಪ್ರಶ್ನೆಗಳನ್ನ ಕೇಳ್ತಾರೆ. ಅಂದ್ರೆ ಗಣತಿ ಪ್ರಕ್ರಿಯೆಯನ್ನ ಅವರು ಮುಕ್ತಾಯಗೊಳಿಸ್ತಾರೆ. ಸೊ ಸ್ವಯಂ ಗಣತಿಯನ್ನ ಮಾಡೋದ್ರಿಂದ ತಮ್ಮ ಸಮಯ ಮತ್ತು ಗಣತಿದಾರರ ಸಮಯ ಮತ್ತು ನಾವೇನು ಡಿಜಿಟಲ್ ಮೋಡ್ ನಲ್ಲಿ ಮಾಡ್ಲಿಕ್ಕತ್ತೀವಿ ಇದರದ್ದು ಒಂದು ಪರ್ಪಸ್ ಸರ್ವ್ ಆಗುವಂತಹ ಒಂದು ಆಶಯ ಇರ್ತದೆ. ಆದ್ದರಿಂದ ತಾವೆಲ್ಲರೂ ಸ್ವಯಂ ಗಣತಿಯನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಂತೇವೆ. ಜಮಖಂಡಿ ನಗರದಲ್ಲಿ ನಿನ್ನೆ ಈ ವಿಷಯವಾಗಿನೇ ನಾವು ಒಂದು ಬೈಕ್ ರ್ಯಾಲಿಯನ್ನ ಮಾಡಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವಂತಹ ಕೆಲಸವನ್ನು ಮಾಡಿದ್ದೇವೆ. ಸಾರ್ವಜನಿಕರೆಲ್ಲರೂ ಈ ಒಂದು ಪ್ರಕ್ರಿಯೆಯನ್ನ ಬಳಸ್ಕೋಬೇಕು ಮತ್ತು ಸ್ವಯಂ ಗಣತಿಯನ್ನ ಮಾಡ್ಕೋಬೇಕು ಅಂತ ಹೇಳಿ ಕೇಳ್ಕೊಂತೇವೆ. ಥ್ಯಾಂಕ್ ಯು.